ಹರ ಓ ಸಿದ್ಧ ಸದ್ಗುರು ಪದಾಬ್ಜಂ ಜನನೀ ಜನಕಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ ನತ್ವಾ ಭಕ್ತಿಪುರಸ್ಸರಂ. ಸದಾ ಸದಾ ಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರಸ್ಥ ಅಧಿದೇವತೆಯಾದ ಆಂಜನೇಯನಿಗೂ ವಂದಿಸಿ, ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಪೂಜ್ಯರಿಗೆ ಪ್ರಣಾಮಗಳನ್ನು ಅರ್ಪಿಸಿ, ಪ್ರಿಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ. ಬಹಳ ಸುಂದರವಾಗಿ ಎಲ್ಲ ಪೂಜ್ಯರು ಚರ್ಚೆಗೆ, ಚಿಂತನೆಗೆ ಅಧಿಕರಣವಾಗಿ ಇಟ್ಟುಕೊಂಡ ವಿಷಯದ ಮೇಲೆ ತಮ್ಮ ಅನುಭವವನ್ನು ನಿರೂಪಣೆ ಮಾಡಿದ್ದಾರೆ. ಶಂಕರ ಭಗವತ್ಪಾದರು ಭಜಗೋವಿಂದಂ ಅಥವಾ ಮೋಹ ಮುದ್ಗರ ಅಂತ ಒಂದು ಗ್ರಂಥವನ್ನು ಬರೆದು ಅದರೊಳಗೆ ಜನ ಜಗತ್ತಿನೊಳಗೆ ಯಾರು ಹೆಂಗದಾರ ಅಂತ ಹೇಳಿಕೊಟ್ಟಾರ. ಅವೆಲ್ಲ ಹೇಳಬಾರ್ದು, ಹೇಳಿದ್ರೆ ಸಂಸಾರ ನಡೆಯಂಗಿಲ್ಲ ಖರೆ. ಪರಂತು ಹೇಳ್ಯಾರ, ಸನ್ಯಾಸಿ ಇದ್ರು ಅವ್ರು ಹೇಳ್ಯಾರ, ಯಾರ ಮೇಲೂ ಭರವಸೆ ಇಡ್ಬೇಡ ಅಂತಾರೆ. ಸೀದಾ ಒಂದೇ ಮಾತು, ಹೆಂಡತಿ ಮ್ಯಾಲ, ಗಂಡನ ಮ್ಯಾಲ, ಅಪ್ಪನ ಮ್ಯಾಲ, ಮಗನ ಮ್ಯಾಲ, ಅಣ್ಣನ ಮ್ಯಾಲ, ತಮ್ಮನ ಮ್ಯಾಲ कुणावर ही तुम्ही भरोसा करू नका. आई हो, माँ हो, बाप हो, कोणी हो, भाऊ भाई, सगळे स्वार्थी है. ಎಲ್ಲರೂ ಸ್ವಾರ್ಥದ. ನೀ ಹೇಳ್ತಿರ್ತಿರಲ್ಲ, ದನ ಮೇಲೆ, ಆಕಳ ಮೇಲೆ, ಎಮ್ಮೆ ಮೇಲೆ ಹಿಂಡುದ್ರು ಒದ್ರ ನೀನು ಒದಿತಿಲ್ಲ, ಅದಕ್ಕೆ ಕಟ್ಗರಿ ಮಾಡ್ಕೊಂಡ್ ಬರ್ತಿ. ಕಟ್ಗರಿ ಜೀವ ಅವಾಗೆ ಅದ, ಹಿಡ್ತಿರ್ಬೇಕದು. ಕೆಲವು ಲೀಟರ್ ಅಂದ್ರೆ 2 ಲೀಟರ್ ಕೊಡ್ತಂದ್ರೆ ಬಹಳ ಜೀವ ಮ್ಯಾಲೆಲ್ಲ ತಿಕ್ತಾನ ಮಾಡ್ತಾನೆ. ಇದು जगत्तीन स्वभावದ. कोणाकडून आम्हाला फायदा असेल तर, मिळत असेल तर आम्ही कोणावर प्रेम करतो. ज्यावेळी तुम्हाला माहित झालं का आमची बायको आम्हाला जेवणामध्ये विष घालणार आहे असं कळलं, ನಾಳೆ ನಾನು ಹೇಳ್ತೀನಿ ನನಗೆ ಊಟದಾಗ ವಿಷ ಹಾಕಕ್ಕೆ ಅದಾಳ ಅಂತ ನಿನ್ಗೆ ಗೊತ್ತಾಯಿತು ಅಂದ್ರೆ ಆಕೆ ಮನ್ಯಾಗ ಇಡ್ತೀಯ, ನೀ ಮನೆ ಬಿಡ್ತೀಯ? ಎರಡದಾಗ ಒಂದು ಮಾಡ್ತಿಲ್ಲ. ನೀರೇ ಮನೆ ಬಿಡ್ತಿ, ಆಕೆಗೇನೆ ಮನೆ ಬಿಡಿಸ್ತಿ. ಯಾಕೆ ನನಗೇ ಕೊಲ್ತಾಳ ಅಂದ್ರೆ ನಾ ಯಾಕೆ ಆಕೆಗೆ ಇಟ್ಕೊಳ್ಳಿ, ನಾ ಯಾಕೆ ಆ ಮನ್ಯಾಗಿರ್ಲಿ ಅಂತೀರಿಲ್ಲ. ಯಾರು ಯಾರ ಮೇಲೆ ಪರಿನಲ್ರಿ, ಎಲ್ಲ ಧೋಕಾ ಕಂಪನಿ ಅದ. स्वार्थ लागे करही सब प्रीति, सुर नर की ये है रीति.
ನನಗೇನು ಲಾಭ ಆಗಂಗಿದ್ರೆ ನಾ ಗಂಡನ ಮೇಲೆ ಅವ್ರ ಮೇಲೆ ತಂದು ಹಾಕಬೇಕು. ಗಂಡ ಇವ್ರು ತಿಂದು ಹಾಕ್ತಾರೆ, ಮತ್ತೇನು ತಂದು ಹಾಕ ಇವ್ರು ತಿಂದು ಹಾಕೋದು. ತರೋದು ಬಂದು ಮಾಡಲಿ. ಸಿದ್ಧಾರ್ಥ ಚರಿತ್ರೆ ಸ್ವತಃ ಹೆಣ್ತೀನಿ ಗಂಡಗೆ ಸನ್ಯಾಸಿ ಮಾಡ್ಯಾಳ. ಓದಿಲಿಲ್ಲ, ಹೇಳಿರಿಲ್ಲ ನಿಮಗೆ. ಚಂತನ ಬಂದ್ಕ ಸಿದ್ಧಾರ್ಥ ಅಂತ ಕೊಂಡ್ರವ, ಭಜನೆ ಮಾಡ್ಕೋತ ಕೊಂಡ್ರವ. ಆಕೆ ಅಂದ್ಲು, ನೀ ನನಗೇನ್ ತಂದು ಹಾಕೈತಿ, ಬರೀಗ ಒಂದ್ ಎರಡು ಹಡ್ದು ಇಟ್ಟಿ ಮಕ್ಕಳನ್ನ ಏನ್ ತರಂಗಿಲ್ಲ, ದುಡಂಗಿಲ್ಲ, ಏನು ಮಾಡಂಗಿಲ್ಲ. ಭಿಕಾರಿ ಅಂತವ. ಹಂಗಾದ್ರೆ ಮದಿ ಯಾಕೆ ಮಾಡ್ಕೊಂಡಿ? ಭಿಕಾರಿ ಅಂದಿ ಅಂದ್ಮೇಲೆ ನಾ ಭಿಕಾರಿನೇ ಆಗ್ತೀನ ಅಂತ ಮನೆ ಬಿಟ್ಟೆ ಹೋದವ. ಎಲ್ಲ ಅರ್ಬಿ ಕಳ್ದ, ಲಂಗೋಟಿ ಹಾಕೊಂಡು ಹೋದ. ಸಿದ್ಧಾರ್ಥ ಹಿಂಗ್ಯಾಕ್ ಮಾಡಿದವು ಅಂತ ಕೇಳಿದ್ರು. ನಾನು ಹೆಣ್ತಿ ನನಗೆ ಸನ್ಯಾಸ ಮಾಡಿ ಅಲ್ರಿ ಅನ್ನ कुणा वच प्रेम सिद्धार्थ चरित्रेमध्ये एक आहे, स्वतः बायकोमुळे नवरा सगळे सोडून द्या आला सिद्धार्थच्या जवळ. अरे संसाराचे नियम आहे. यावत वित्तोपार्जन सकता. गाईला म्हशीला आम्ही त्याच्या बरोबर उपचार करतो ज्यावेळी दूध देते. ಎಮ್ಮಿ ಆಕಡೆ ಹಿಂಡುತ್ತಿತ್ತು ಅಂದ್ರೆ ದಿನ ಅದಕ್ಕೆ ಮುಂಜಾನೆ ಮುಸುರಿ ಇಡುದೆ. ನಾ ಹುಡುಗಾಟಿಗೆ ಹೇಳ್ತಿರ್ತೀನಿ, ಮನ್ಯಾಗ ಎಮ್ಮೆ ಹಿಂಡ್ತಿರ್ಬೇಕು. ಬಹುಶಃ ನಿಮ್ಗೆಲ್ಲ ಗೊತ್ತದ, ನಿಮ್ ಸಂಸಾರದಾಗ ಆಗ್ತದೆ. ಮನ್ಯಾಗ ಎಮ್ಮೆ ಹಿಂಡ್ತಿರ್ಬೇಕು, ಹೆಣ್ಮಗಳಿಗೆ ಹಾಲು ಮಾರೋ ಚಟ ಇರ್ಬೇಕು. ಗೊತ್ತಿದ್ದ ಚಟ ಇತ್ತು ಅಂದ್ರೆ ಗಂಡು ಉಣ್ಣು ಕುಂಡ್ರಿಸಿ ಒಲ್ಲಂದವ್ರು ನೀಡ್ತಾವ. ಆಕೆ ಸಾಕು ಇನ್ನೊಂದು ಇಡ್ತಾವ್ರಿ, ಏನೋ ಇಡ್ತವ್ರಿ. ಯಾಕ ಹೆಚ್ಚಾಗಿ ನೀ ಮುಸುರಿ ಮಾಡಿ ಕೈ ತಕ್ಕೋಬೇಕು, ಎಮ್ಮೆ ಹಾಕ್ಬೇಕು. ನಿನಗೆ ರೊಟ್ಟಿ ಉಂಡ್ರಿ ಯಾಕಂತ ಎಮ್ಮೆ ಸಲುವಾಗಿ ನಿನ್ನ ಸಲುವಾಗಿ ಎಲ್ಲದು. ನೀ ಅಂತ ನನ್ನ ಸಲುವಾಗಿ ಎಡ್ ಜೀವ ಮಾಡ್ತಾಳ್ರಿ, ನನಗೆ ಉಣ್ಣಂತ ಅವಲ್ಲಂದ್ರೆ ಹಾಕ್ತ ನಿನಗಲ್ಲ ಎಣ್ಣೆ. ಜಗತ್ತಿನೊಳಗೆ ಯಾರ ಮೇಲೂ ಪ್ರೀತಿ ಇಲ್ರಿ. ಸ್ವಾರ್ಥಲಾಗೆ ಕರಹಿ ಪ್ರೀತಿ. ನಾ ಭಾಳ ಸ್ವಲ್ಪ ಹೇಳಿ ಮುಗಿಸ್ತೀನಿ. ಒಂದು ಕಥೆ ಹೇಳಿ ಮುಗಿಸ್ತೇನೆ. ಊರಾಗ ಮಠ ಇತ್ತು, ಹಂಗ ಅದಾರಿ ಚಳಕಾಪುರ ಹಿಂಗ ಮಠ ಇತ್ತು. ಒಬ್ಬ ಸಾವುಕಾರ मग ಒಬ್ಬನೇ मग एकच मुलगा होता. मोठे सावकार. त्या गावामध्ये महाराजच्या मठ होते, जसे सिद्धार्थ मठ आहे चळकापूर. रोज गावात सोडून 1 किलोमीटर मठ, 1 किलोमीटर ಮಠ ಇತ್ತು. ಹುಡುಗ ಒಬ್ಬನೇ ಮಗ, ಲಕ್ಷಾಧೀಶ ಸಾವುಕಾರವ. ಮಗನಿಗೆ ದೊಡ್ಡ ಮಾಡಬೇಕು, ಜಲ್ದಿ ಮದಿ ಮಾಡಬೇಕು ಅವನ ವಿಚಾರ. ಹುಡುಗ ದಿನ ಮಠಕ್ಕೆ ಬರಾಕತ್ತು, ಅಪ್ಪಗಳ ಮಾತು ಕೇಳಕತ್ತು, ಒಂದಿಟ್ಟು ಪೂಜೆ ಮಾಡಕತ್ತು, ಒಂದಿಟ್ಟು ಜಪ ಮಾಡಕತ್ತು. ದಿನ ಮುಂಜಾನೆ ಬಂದ್ರೆ ಮಧ್ಯಾಹ್ನಕ್ಕೆ ಹೋಗುದು, ಮಧ್ಯಾಹ್ನ ಬಂದ್ರೆ ರಾತ್ರಿನೇ ಹೋಗುದು. ಹಿಂಗ್ ಮಾಡಿದ್ರ ನೀವು ಸುಮ್ಮಿರ್ತೀರಿ? ಈ ಸನ್ಯಾಸ ಆದೀತು. ಹಿಂಗಾದ್ರೆ ಸನ್ಯಾಸ ಹಾಕಿದೆ, ಹಂಗಿದ್ರೆ ಸತ್ಯಾನಾಶ ಹಾಕಿದೆ. ಹಿಂಗಾದ್ರೆ ಸನ್ಯಾಸ ಆಗಿದೆ ನೋಡಿದ್ರೆ ಹೆಂಗ್ ಕೂತಿದೆ ಮೇಲೆ. ನೀವು ಸತ್ಯಾನಾಶ ಆಗ್ತೀರಾ. ಸಂಸಾರದಾಗಿದ್ದು ಏನ್ ಚಲೋ ಕಂಡ? ಯಾವ ಕಂಡನ ಅಲ್ಲಿ ಇಲ್ಲ ಅಂತ ಸಂಸಾರ ಸುಖ ಇಲ್ಲಂತ ಬಂದಿರಲಿ. ಭಜನೆ ಮಾಡ್ತೀರಿ ಮಾಡಬೇಕು, ಯಾಕೆ ಅಲ್ಲಿ ಇಲ್ಲ. ಹುಡುಕೋದ್ರ ಸಂಸಾರದ ಸುಖ ಸಿಗಂಗಿಲ್ಲ, ಇದು ಪಕ್ಕ ತಿಳ್ಕೋರಿ ನೀವು. ದಿನ ಹುಡುಗ ಮಠಕ್ಕೆ ಬರ್ತಿತ್ತು. ಮಠಕ್ಕೆ ಬರೋದು ನೋಡಿ ಇಲ್ಲೇ ಕಾಡ್ಕೊಂಡಿದ್ವಿ. ಮಠದಾಗ 10 ಮಣಿಗೆ ಹೋಗದ ಮತ್ತೆ ಚಂತಾನೆ ಇಲ್ಲೇ. ಹುಡುಗ 10, 18 ವರ್ಷ 20 ವರ್ಷದಾಯ್ತು. ಊರಾಗ ನಿಮ್ಮಂತವ್ರು ಇರ್ತಾರಲ್ಲ, ಯಾರು ಒಬ್ರು ಸಾವುಕಾರ ಹಿಂಗೆ ಕುಂತ್ರ ತಾರ ಸಾಧು ಆಗಿರ್ತೀರಿ. ಸಾಧು ಆಗಿತ್ತು. मठक होगी रोज मठाला जातो. असं सोडले तर साधू होईल तो मुलगा. काय करा, ಏನ್ ಮಾಡ್ರಿ, ಕೊಳ್ಳಾಗ ಒಂದು ಕಟ್ರಿ. ಏನಂತಾರ ನಿಮ್ ಕಡೆ? ಕೊಳ್ಳಾಗ ಮನುಷ್ಯರು ಕಟ್ತಾರೆ, ಏನ್ ದನ ಕಟ್ತಾರ? ಕೊಳ್ಳಾಗ
ಆಕಳ ಉಡಾಳಿ ಇತ್ತು, ದನ ಕೊಳ್ಳ ಕಟ್ತಾರಲ್ಲ ಅದಕ್ಕೆ ಏನಾಯ್ತೀರಿ? ಈ ಕಡೆ ಗುದ್ದಿ ಏನಂತಾರೆ ಈ ಕಡೆ? ಹಾ, ಈ ಕಡೆ ಡೊಂಗ್ ಅಂತ, ಆ ಕಡೆ ಗುದ್ದಿ ಅಂತ, ಮತ್ತೊಂದು ಕಡೆ ಬೇರೆ ಬೇರೆ ಅಂತಾರ. ಕಟ್ರಿ, ಕೊಳ್ಳಾಗ ಒಂದು ಡೊಂಗ್ ಕಟ್ಟಿದ್ರೆ ಓಡಾಡಕ್ ಬರಂಗಿಲ್ಲ, ಅದಕ್ಕೆ ಗುದ್ದಿ ಕಡೆ ಓಡಾಡಕ್ ಬರಂಗಿಲ್ಲ, ಕಟ್ರಿ. ಶಾಣ್ಯರು ಯಾರೋ ಹೇಳಿದ್ರು, ಹಿಂಗೆ ಬಿಟ್ರು ಸಾಧು ಹಾಕದ್ ನೋಡ್ರಿ ಪಾರ. ಒಬ್ಬಗ ಸನ್ಯಾಸಿ ಹೋಗಿಲ್ಲ, ಲೋಕರ್ ಗळ्यात एक बांधा, गळ्यात बांधा म्हणजे काय? डोंग. बांधा म्हणजे काय? लाकूड. बांधा म्हणजे काय? मुलगी. कुठं जाणार नाही तो, लग्न करून टाका सावकार. ಊರಾಗ ಸನ್ಯಾಸಿ ಆಗನವ್ರು ಯಾರೇ ನಿಮ್ಮ ಊರಾಗ ಅದಾರ ಒಬ್ರು? ಇಲ್ಲ, ಸತ್ಯಾನಾಶ ಆಗನವ್ರು ಅದಾರ. ಮದಿ ಆದವ್ರು ಯಾರು ಚಲೋ ಇದ್ದೀರಿ? ಮತ್ತೆ ಚಲೋ ಇದ್ರಿಗೆ ಯಾಕೆ ಬಂದಿರಿ ಇಲ್ಲಿ? ಆರಾಮಿರ್ಬೇಕು ನಿಮ್ಮ ಮನೆ. ನಿಮ್ಗೆ ಗೊತ್ತದ ಅಲ್ಲಿ ಆರಾಮಿಲ್ಲ, ಇಲ್ಲಿ 2 ದಿವಸ 1 ತಾಸು ಕೂತ್ರ ಆರಾಮಲ್ಲಿ ಶಾಂತಿಯರು ಸಿಗುತ್ತ ಅಂತ ಬರ್ತೀವಿ. ಮಠಗಳು ಯಾಕದವ? ಶಾಂತಿ. ಮನಿ ಯಾಕದವ? ಅಶಾಂತಿ. ಶಾಂತಿ ಸಲುವಾಗಿ ಮಠ ಅದಾವ. ಪರಂತು ಬಹಳ ಮಂದಿಗೆ ಚಲೋ ಕಾಣಂಗಿಲ್ಲ. ಎಲ್ಲರೂ ಕೂಡ ಅಂದ್ರು ಒಂದು ಕೊಳ್ಳಕ್ ಕಟ್ಟಿ ಹುಡುಗ ಮದಿ ಮಾಡಿದ್ರು. ಎಲ್ಲಾರು ಕೂಡಿ ಚಲೋ ಪೋರಿಗೆ ಮದಿ ಮಾಡಿದ್ರು. ಮದಿ ಆಯ್ತು. ಮದುವೆ 4 ದಿನ ಮಠಕ್ಕೆ ಹೋಗಿ ಬರಂಗಿಲ್ಲ, ಆ ಕಡೆ ಈ ಕಡೆ ಮೆರವಣಿಗೆ ಪರವಣಿಗೆ ಆಯ್ತು. ಮದಿ ಆದ ಪೋರಿಗೆ ಹೇಳಿದ್ರು, ತಂಗಿ ನಿನ್ ಗಂಡಗೊಂದು ಕೆಟ್ಟ ಚಟ. ಏನು? ಮಠಕ್ಕೆ ಹೋಗುದು. ಮಠಕ್ಕೆ ಹೋಗ್ತದ. ತಂಗಿ ಹೆಂಗರೇ ಮಾಡಿ ಬಿಡಿಸು, ಹೆಂಗರೇ ಮಾಡಿ ಮಠಕ್ಕೆ ಹೋಗಿ ಬಂದ್ ಮಾಡ್ಬೇಕು. ಆಕೆ ಅಂದ್ರು, ಇದೊಂದು ದೊಡ್ಡ ಮಾತ. ಹೆಂಡತಿ ಮಾತು ಕೇಳೋದು ಗಂಡದಾರ ಯಾರೇ ಅದಾರ ನಿಮ್ಮೂರ? 1000 ಕುದುರೆ ಸರದರನಾದರ ಮನೆ ಹೆಂಡತಿ ಪಿಂಜಾರ. ನಾ ಹೇಳಕತ್ರಿ ಹಿಂದೆ ಹೇಳ. ಅಪ್ಪನ ಮಾತು ಕೇಳಾರ್ದ ನಾವು, ಅಣ್ಣನ ಮಾತು ಕೇಳಾರ್ದ ನಾವು, ಹೆಂಡತಿ ಮಾತು ಕೇಳಾರ್ದವ. ಏನು ಮಾಡ್ತಾವೋ? ಗುರುಗಳು ಉಪದೇಶ ನಡೆಯಂಗಿಲ್ಲ, ಹೆಂಡತಿ ಉಪದೇಶ ಯಾರು ಮೀರಂಗಿಲ್ಲ. ಆಕೆ ಏನಂತ, ಜಲ್ದಿ ಬರ್ಬೇಕು, ಏನ್ ಮಾಡ್ಬೇಡ್ರಿ, ಎಲ್ಲಕ್ಕೂ ಹೂನೆ ಅಂತದ್ರಿ. ಎಲ್ಲತ್ತು ಒಂದಕ್ಕರೆ ಅನ್ಬೇಕಲ್ಲ. ಅದು ಮನುಷ್ಯನಿಗೆ ಏನದು? ಹುಡುಗಿಗೆ ಹೇಳೋದ್ರು, ಅತ್ತಿ ಮಾವ ತಂಗಿ ಇವ ಶಾಂತಾರ ಮಡಿಕೆ ಹೋಗ್ತಾನೆ, ನಮ್ಮ ಮನ್ಯಾಗ ಏನು ಕಮ್ಮಿಲ್ಲ, ಒಂದಿಟ್ನಿ ಉಪದೇಶ ಮಾಡು. ಆಕೆ ಅಂದು ಒಂದು ಚುಟಕೆ ಬಿಡಿಸ್ತೀನಿ ಮಠ ಅನ್ಲಕ್ಕೆ. ಹೆಂಗದ್ರಿ? काय तुम्ही चिंता करू नका, मी असं जाण्याचा बंद करते, ಚಿಂತೆ ಕರು ನಕ. ಊಟ ಹೆಣ್ಮಕ್ಳು ಯಾವಾಗಾರೆ ನೀವು ಗಂಡ ಜೊತೆ ಯಾವಾಗ ಮಾತಾಡ್ತೀರಿ? ಎಟ್ ಎ ಟೈಮ್. ಒಂದು ಮಕ್ಕಳುವಾಗ, ಒಂದು ಉಣುವಾಗ. ಉಣ್ಲಿ ಸತ್ತರ ಹೋಗ್ಲಿ, ಅವ್ರು ಹೇಳೋದು ಬಿಡಂಗಿಲ್ಲ. ನೀವು ಏನು ಬೇಕಾದ ಬೇಡದ ಯಾಕೆ ಸಿಗಂಗಿಲ್ಲ, ಉಂಡ್ಕೊಂಡು ಹೊರ ಕೈತ್ಕೊಂಡು ಓಡ್ತಾನವ. ಉಣ್ಣಕ್ ತಾಟಿ ಕೊಡ್ಬೇಕು, ನಿಮ್ ಪುರಾಣ ಬಿಚ್ಚಬೇಕು. ಉಣದ್ಲಕ್ಕ ಬಿಡದ್ಲಕ್ಕ, ನಿಮ್ಮ ಅವ್ ಹಿಂಗ್ ಮಾಡುದು, ನಿಮ್ಮ ಅಪ್ಪ ಹಿಂಗ್ ಮಾಡುದ, ನಿಮ್ಮ ತಮ್ಮ ಹಿಂಗ್ ಮಾಡ್ದ, ನಿಮ್ಮ ತಂಗಿ ಹಿಂಗ್ ಮಾಡುದು. ಅದು ಉಣಾರಬೇಕು, ಬಿಟ್ಟು ಓಡಿರ್ಬೇಕು. ಅವ್ರಿಗೆ ಎಡ್ಡೆ ಟೈಮ್ ಸಿಗ್ತಾವ. 10 ಮಣಿಗಾರಿ ಬಾಳ್ ಮಕ್ಕೊಡಕ್ ಮಾತಾಡಕ್ ಬರಂಗಿಲ್ಲ, ಮುಂಜಾನೆ ನೋಡ್ದಾಗ ಕೇಳ್ತಾರ. ಇದೇ ಊಟದ ಟೈಮ್ಗೆನೆ ಊಟಕ್ಕೆ ಗಂಡಕ್ ಕೊಟ್ಟು ಶುರು ಮಾಡೋದು. ನೀವು ಚಂತನ ಮನೆಯಾಗ ಇರಂಗಿಲ್ರಿ, ನೀವು ಹೊರಗೆ ಮಠ ಅಲ್ಲಿಲ್ಲಕ್ಕೆ ಬಹಳ ಹುಷಾರಿಲ್ಲ ಹುಡುಗಿ, ನೀವು ಹೊರಗೆ ಇರ್ತೀರಿ, ನೀವು ಹೊರಗೆ ಬರ್ತಾರೆ, ನಂಗೆ ಜೀವ ಇರಂಗಿಲ್ಲ, ನನಗೆ ಹಸುವೇ ಆಗಂಗಿಲ್ಲ, ನಿದ್ದಿನೂ ಬರಂಗಿಲ್ಲ. ನಾ ಕೂತು ಉಣ್ತಿರು ಖರೆ, ನನ್ನ ಜೀವನೇ ಕರ್ಮಿಸ. ನನಗೆ ಯಾರದಾರಿ ಇಲ್ಲಿ? ನಮ್ಮ ಅವ್ನ ಬಿಟ್ಟು, ನಮ್ಮ ಅಪ್ಪನ ಬಿಟ್ಟು, ನಮ್ಮ ಅಣ್ಣ ತಂಗ್ರಿ ಬಿಟ್ಟು ಬಂದು ನಿಮ್ಮನ್ನ ಬಂದೇನ್ರಿ. ನನಗೆ ಯಾರೂ ಇಲ್ಲ. ನನಗೆ ಹೆಂಗ
ಕಾಲ ಕಳ್ಸೋಣ, ನೀವು ನನ್ ಬಿಟ್ಟು ಹೋಗ್ಬೇಡ್ರಿ, ನೀವು ಇದ್ರೆ ನಾವು ಉಣಂಗಿಲ್ರಿ. ಅವ ಹೋಗ್ಕೊ ದಿನ 4 ಚಪಾತಿ ಉಣ್ತಿತ್ತೇ ರೀ. ಪರಂತು ಹಿಂಗೆ ಹೇಳಕತ್ತು. ಹ್ಯಾಂತಿ ಮಾತ ಯಾರು ಇರ್ತಾರ್ರಿ? ಯಾರು ಅದಾರೆ ನಿಮ್ ಕಡೆ? ಸಾವಿರ ಕುದುರೆ ಸರದರನಾದರೂ ಮನೆ ಹೆಂಡತಿ ಪಿಂಜಾರ. ಅಪ್ಪನ ಮಾತು ಮೀರ್ತಾನ, ಅವನ ಮಾತು ಮೀರ್ತಾನ, ಅಣ್ಣನ ಮಾತು ಮೀರ್ತಾನ. ಎಲ್ಲಿಂದ ಬಂದಳು ಈಕಿ? ಯಾವ್ರಕ್ಕಿವ ಈಕಿ? ಆಯ್ತು ಆಯ್ತು ಅಂತ ತಿಳ್ಕೊಂಡು ದಿನ ಹೋಗವ. 2 ದಿನಕ್ಕೆ, 3 ದಿನಕ್ಕೆ, 4 ದಿನಕ್ಕೆ ಹೋಗಕತ್ತ. ಸಾವಕಾಶ ಬಂದೇ ಮಾಡಕತ್ತ. ಗುರುಗಳಂದ್ರು ಪಾರ ಹುಟ್ಟಿ ನಮ್ಮಲ್ಲೇ ಮಠದಾಗೆ ಬೆಳೆದ, ಇಲ್ಲೇ ಸಾಲಿ ಕಲ್ತದ, ಇಲ್ಲೇ ಉಂಡದ, ಇಲ್ಲೇ ಮಕ್ಕೊಂಡದ, ಎದ್ದದ ನಾನೇ ತೋರ್ಸೋದು. ಏನಾಯ್ತ ಪಾರುಗ ಅಂತ ವಿಚಾರ ಮಾಡ್ತಿರು. ಅವ ಒಟ್ಟ ಆ ಕಡೆ ಹೋಗ್ತಿದ್ದಿಲ್ಲ. ಪರಂತು ಏನಾಗಿತ್ತು, ಮಠದ ಮಗ್ಗಲಕ್ಕನೆ ಅವ್ರ ಮಳಕ್ ಹೋಗೋ ದಾರಿ ಇತ್ತು. ಮುಂಜಾನೆ ಹೋಗ್ತಿದ್ದಿಲ್ಲ, ಮಧ್ಯಾಹ್ನ ಯಾಕೆ ಸಾಯಂಕಾಲ ಗುರುಗಳು ಹೊರ ಬಂದ್ಕೊಂಡ್ರು. ಮುಂಜಾನೆ ನೋಡಿದ್ರೆ ಹೇ ತಮ್ಮ ಅಂದ್ರೆ ಎಲ್ಲಿ ಕಿಂಚಿದ್ ಬ್ಯಾಡ ಯಪ್ಪ, ಆ ಸ್ವಾಮಿ ಸುದ್ದಿನೇ ಬೇಡ ತಿಳ್ಕೊಂಡು ಒಂದ್ ದಿವ್ಸ ಏನಪ್ಪಾ ಅಂತಂದ್ರ ಗುರುಗಳು ಹೆಂಗಿದ್ದು ಮಧ್ಯಾಹ್ನ ಮಕ್ಕೊಂಡಿರ್ತಾರೆ, ಅವಾಗೆ ಮಳಕ್ ಹೋಗಿ ಬರ್ಬೇಕಂತ ಆದ. ಅದು ಏನೋ ಗುರುಗಳು ಹೊರಗೆ ಬರ್ಬೇಕ. ಏ ತಮ್ಮ ಅಯ್ಯಪ್ಪೋ ಅಪ್ಪಳು ಹೋದ್ರಕತ್ತಾರ. ಏ ತಮ್ಮ ಏನು ಹುಟ್ಟಿ ಇಲ್ಲೇ ಬೆಳೆದಿ, ತೊಟ್ಲಾಗ ಇಲ್ಲೇ ಹಾಕ್ಯ ನಿನಗೆ ಇಡು ದೊಡ್ಡ ಮಾರಿ. ಅರೆ ಏನಾಗ್ಯದ ಮಾರಿಯರು ತೋರ್ಸೋ, ಹಂಗ್ಯಾಕೆ ಮಾಡ್ತೇವ? ಹಂಗೆ ಬೆನ್ ಹತ್ತೂರು ಅವ ಅಂದ. ಬಂದ ಸ್ವಾಮಿಗಳ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಮದಿ ಆಗ್ಯದ್ರಿ, ಮದಿ ಆಗ್ಯದ. ಅರೆ ಮದಿ ಆದ್ರೆ ಏನಾಯ್ತು? ನಿಮ್ಮ ಅಪ್ಪ ಬರ್ತಿದ್ದ, ನಿಮ್ ಕಾಕ ಬರ್ತಿದ್ದ, ಮದಿ ಆದ್ರೆ ಏನಾಯ್ತು? ಛ ನೀವು ಸಾಧುಗಳಿಗೆ ಏನ್ ಹೇಳ್ಬೇಕ್ರಿ? ಹೇಳ್ಬೇಕು, ನಾವ್ ಹೊರಗೆ ಹೋದ ಕೂಡಲೇ ಅಕ್ಕಿ ಕಸೂನೇ ಆಗಂಗಿಲ್ಲ ಅಂತ, ನಿದ್ದೀನೇ ಬರಂಗಿಲ್ಲ ಅಂತ. ನೀವು ಬರ್ಲಿ ನಂಗೆ ಹೆಂಗಾರೆ ಆಗ್ತದಂತ ಸ್ವಾಮಿಗಳು. ಹೆಂಗ್ ಬರ್ಬೇಕ್ರಿ? ಹೆಂಗ್ ಬಾ ಅಂತೀರಿ? ಬಹಳ ತ್ರಾಸ ಆಗ್ತದ್ರಿ. ನನ್ನ ಬಿಟ್ಟು ಯಾರದಾರಕಿ? ಯಾರ ಅವ್ವಾಪನ ಬಿಟ್ಟು ಬಂದಾಳ, ನನ್ನ ಸಲುವಾಗಿ ಬಂದಾಳಲ್ಲಿ ನೀವ್ ಅಂತೀರಿ ಈ ಕಡೆ ಬಾ ಅಂತೀರಿ. ಯಾಕೆ ಅಂದ್ರೆ ನಿಮ್ ಮಾರ್ಗ ನೋಡಿದ್ರೆ ನನಗೆ ಹೆಂಗಾರೆ ಆಗ್ತಿಲ್ಲ, ನನಗೆ ಹಸುನೇ ಹಂಗಿಲ್ಲ, ನಂಗೆ ನಿದ್ದಿನ ಬರಂಗಿಲ್ಲ ಅಂತಾಳೆ. ಸ್ವಾಮಿಗಳಂದ್ರು ಏನೋ ತೆಲಿಗೆ ಒರೆಸದಂಗೆ ಕಾಣ್ತಾಳೆ. 18 ವರ್ಷಕ್ಕೆ ನಮ್ಮ ಹಂತಕ್ಕಿದ್ದುದು ಈಗ ಬಂದಕ್ಕಿ 4-6 ತಿಂಗಳೇ ಆಗ್ಯದ. ನಾವು ಮಾತ್ರವಾದ ಬರೋಬರಿಪ್ಪ ಗುರುಗಳು ಅಂದ್ರು ಬರೋಬರಿ, ಏನ್ ಅಡ್ಡಿ ಇಲ್ಲ, ಹೆಣ್ಣು ಜೀವ ಅದಾಳ, ಭಾಳ ಚಲೋ ಅದಾಳ, ಏನ್ ತಂಬಿಲ್ಲ. ಒಂದು ಮಾತು ಮಾಡ್ತೇನೆ, ಒಂದಿಷ್ಟು ಯೋಗ ಕಲಿಸ್ತೇನೆ ದಿನ ಅಷ್ಟೇ. ಮುಂಜಾನೆ ಬಾ ಯೋಗ ಕಲಿಸ್ತೇನೆ. ಅದು ಯೋಗ ಚಂದ ನಿಮ್ ಮನೆಗೆ ಇರು, ವ್ಯಾಪಾರ ಮಾಡು, ಉದ್ಯೋಗ ಮಾಡು. ಹೇಳ್ತೀನಿ ಇಬ್ರು ಕಬೂತರ ಕುಂತ ಇಬ್ರು ಜೋಡಿನೇ ಕುಂಡ್ರಿ, ಯಾರು ಬೇಡ ಅಂತ. ಪಾರ್ವಳ ಕುಂತಿರ್ತಾವ, ಪಾರ್ವಳ 2 ಜೋಡಿನೇ ಇರ್ತಾವ್ರಿ. ಹಂಗ ನೀವ್ 2 ಪಾರ್ವಳ ಕಬೂತರ ಹಂಗೆ ಕುಂಡ್ರಿ, ಯಾರು ಬೇಡ ಅಂತ. ಒಂದಿಷ್ಟು ದಿನ ಯೋಗ ಕಲಿಸ್ತೀನಿ ಬಾ. ಆಯ್ತ್ರಿ ಅಂತ ಯೋಗ ಕಲಿಸು. ಯೋಗ ಅಂದ್ರೆ ಏನ್ರಿ? ಸಾಯಂಗಿಲ್ಲ, ಉಸಿರು ಬಂದ್ ಮಾಡೋದು, ಉಸಿರು ಬಂದ್ ಮಾಡಿ ಕುಂಡ್ರದು, ಅದಕ್ಕೆ ಯೋಗ ಅಂತ. ಅದು ಯೋಗ ಇಲ್ಲಿ ಪ್ರಾಣ ತಂದು ಇಲ್ಲಿ ಇಡ್ತಾರೆ. ಈ ಮೂಗಿಲೆ ಹೋಗುದು ಬರ್ತ ಮಾಡ್ತಾರ, ಇದು ಬರ್ಲಾರಂಗೆ ಇಲ್ಲಿ ಇಡ್ತಾರೆ. ऐसे तुमको योग सिखाता हूँ, कितना प्रेम तुम्हारी औरत तुम्हारे ऊपर पत्नी है तुमको मालूम हो जाएगा बेटा. अब ऐसा करो, तुमको योग सिखाएंगे. योग के द्वारा अपने प्राण को यहाँ बनना, मरना नहीं, यहाँ रोकना, चलना नहीं. श्वास आड़ंगिಲ್ಲ, ನಿಂದಿರ್ತಾವ. ಗುರುಗಳು ಕಲಿಸಿದ್ರು ಎಷ್ಟು ಪ್ರೇಮದ ನೀನ್ ಹೆಂಡ್ತಿ ನಿಮ್ ಮನ್ಯಾಗ ಗೊತ್ತಾಕದ. ಯಾರಿಗೆ ಯಾರು ಇಲ್ಲ, ಕೆಟ್ಟವಂಗೆ ಕೆಳಗಿಲ್ಲ, ಜಗದ ನೆಂಟ ನೀನೇ ಅಯ್ಯ, ಕಲಿಸ್ತೀನಿ ಅಂತ
ಗುರುಗಳು ಕಳ್ಸೋರು ದೀಪಾವಳಿ ಹಬ್ಬರಿ ಮನ್ಯಾಗ ಕರ್ಗಡ್ ಮಾಡ್ಯಾರ, ಹೋಳಿಗೆ ಮಾಡ್ಯಾರ, ಕರ್ಚಿಕಾಯಿ ಮಾಡ್ಯಾರ, ಎಲ್ಲ ಸಿಹಿ ಮಾಡ್ಯಾರ. ಇನ್ನೇನು ಹೆಣ್ಮಗಳು ಎಲ್ಲ ಮಾಡ್ಯಾಳ. ಅತ್ತಿ ಮಾವ ಹೊರಗೆ ಕುಂತಾರ. ಈಗ ಅಡಿಗೆ ಮಾಡಕ್ಕಿಂದ ಕೈ ತಕೊಂಡು ಇನ್ನು ಗಂಡಗೆ ಊಟಕ್ಕೆ ಅನ್ಬೇಕಂತ ಅತ್ತಿ ಮಾವ ಕರಿಬೇಕಂತಾಳ. ಇವ ಪಲ್ಲಂಗ ಕುಂತು ಏರ್ಸುದು ಇಲ್ಲಿ ಇಲ್ಲಿ ಏರ್ಸ್ಕೊಂಡು ಧರ್ಮಂತ ಮಂಚಿನ ಕೆಳಗೆ ಬಿದ್ದ. ಹೇ ಯವ್ವ ಅನ್ಲಕ್ಕಿ ಬಂದು ಮುಗಿಕ ಹಚ್ಚದ. ಇಲ್ಲಿ ಇಲ್ಲಿ ನಿಂದ್ರಿಸಿದ. ಹೋಗ್ಯಾದ. ಹೆಂಗ್ ಮಾಡ್ಬೇಕು? ಅಳ್ಬೇಕ. ಆಕೆ ಹತ್ರ ಮಂದಿಗೆಲ್ಲ ಗೊತ್ತ. ಮಂದಿ ಬರ್ತಾರೆ. ಇದು ಸಾಹುಕಾರ ಹೆಣ, ಇವತ್ತು ಹೋಗಂಗಿಲ್ಲ. ಕಡುಬ ಹಂಗೆ ಕುಂತಾವ. ಅಳಾಕರಿ ಶಕ್ತಿ ಬೇಕಿಲ್ರಿ. ಆಕೆ ಒಳಗೆ ಹೋಗಿ ಏನಪ್ಪಾ ಅಂತ ಬಡ ಬಡ ಹೋಗಿ ಕರಿಗಡ ಗುಡುಮ್ ಗುಡುಮ್ ನುಂಗಿಂದ ತುಪ್ಪ ಕರಿಗಡಬ ಹೋಳಿಗೆ ಪಟ ತಿಂದು ಒಂದೆರಡು ಗ್ಲಾಸ್ ಹಾಲು ಕುಡಿದು ನೋಡ್ತಿದ್ದ. ಸತ್ತಿದ್ದೀರಿ ನೋಡ್ತಿದ್ದ. ಯಪ್ಪೋ ಅಲ್ಲ, ನೀವಿದ್ದ ಹಸುನೇ ಆಗಂಗಿಲ್ಲ ಅಂತಾಳ. ನೀವಿದ್ದ ನಂಗೆ ಹಸುನೇ ಆಗಿಲ್ಲ ಅಂತೇಳು. ನಾ ಸತ್ತು ನೋಡಿಗೆ ಹೆಣದ ಮುಂದೆ ತಿನ್ನಕತ್ತ ಇಟ್ಟಿಕ್ಕಿಲ್ಲ. ಮತ್ತ ಕಣ್ಮುಚ್ಚ ಮಗೊಂಡ ಉಸಲ ಆಡ್ತಿದ್ದೀರ. ಹೊರಗೆ ಹೋಗಿ ಚಿರುದು ಹೆಂಗ್ ಮಾಡ್ಲೇ ವಾ ಏನಾಯ್ತು? ಅತ್ತಿ ಬಂದ್ರು. ಅತ್ತಿ ಏನ್ ಹೇಳಿ ಆದ್ರು ಮುದುಕಿ ಅಳಕತ್ತು. ಮಂದಿ ಊರ್ ಮಂದಿ ಕೂಡ್ತು. ಹೆಣ ಒಯ್ದು ಕುಂಡ್ರಿಸಿದ್ರು, ಗಾಡಿ ಕುಂಡ್ರಿಸಿದ್ರು, ಬುಕ್ಕಿಟ್ಟು ಹಾಕಿದ್ರು. ಗುರುಗಳು ಹೇಳಿದ್ರು, ತಮ್ಮ ಅದು ಇಳಿಸಕ್ ನಿನಗೆ ಬರಂಗಿಲ್ಲ, ನಾನೇ ಇಳಿಸ್ಬೇಕಾಗ್ತದ, ನಾ ಬರ್ತೀನಿ. ಗುರುಗಳು ಬರೋಬ್ಬರಿ ಬಂದು ಸುದ್ದಿ ಮಣ್ಣು ಕೊಡ್ಬೇಕು. ಮನ್ಯಾಗ ಬಂದೆ ಹಂಗೆ ಅಪ್ಪಗಳ ಅಂತ ಭಾಳ ಹೋಗಿದ್ದ. ಅಪ್ಪಗಳಿಗೆ ಕರ್ಸ್ಲಾರ್ದೆ ಹೆಂಗೆ ಅವ್ರಿಗೆ ಇಟ್ಟು ಕರ್ಸಿನಿ. ಆಮೇಲೆ ಮಣ್ಣು ಕೊಡುವಂತ ಸ್ವಾಮಿಗಳ ಕರ್ಸೋದು. ಎಲ್ಲ ಸ್ವಾಮಿದೇ ಆಟಿತ್ತ. ಸ್ವಾಮಿಗಳು ಬಂದು ಯಪ್ಪ ಮುದುಕ, ಯಪ್ಪ ನನ್ನ ಜೀವ ಹೋಗ್ಬೇಕಾಗಿತ್ತರಿ, ನನ್ನ ಮಗ ಉಳಿಬೇಕಾಗಿತ್ತರಿ, ನಾ ಇದ್ದೇನು ಉಪಯೋಗ ರೀ, ಮುದುಕಾಗೇನ್ರಿ. आता मी म्हातारा झालो, मी मरून तो मुलगा वाचला तर बरं असतो महाराज. माझ्या समोर मुलगाच गेला, आता मी राहून काय करू महाराज, ನಾ ಇದ್ದೇನ್ ಮಾಡ್ಲಿ ಅವ ಅಂತಿದ್ದ. ಮುದುಕಂತೇಳು ಯಪ್ಪ ನಾನು ಹೆಣ ಎತ್ತಬೇಕಾಗಿತ್ತು, ಇವನಿಗೆ ನಾ ಜಾಕ್ ಮಾಡಿದೆ, ಮಲ್ಲಿ ಕುಡಿಸದೆ, ಗುಡ್ಯಾಗ ಆಡಿಸದೆ, ನನ್ನ ಮುಂದೆ ಅವ ಆತನ ಅವನ ಮುಂದೆ ನಾ ಹೋಗಕ್ಕಾಗಿತ್ತಪ್ಪ. ಜೀವ ದೇವ್ರ ನಂದು ತಗೋಬೇಕಾಗಿತ್ತು, ಅವನ ಜಾಗ ತಗೊಂಡ್ ಆಕಿ ಆ ಕಡುಬು ತಿಂದ ಕೇಳ್ಬೇಕಿತ್ತ. ಆಕಿನು ನನಗೆ ಮೊದಲು ನೋಡಾಗ ಅದಕ್ಕೆ ಮುತ್ತ ಇತ್ತಾನ, ಸರ್ತರ ಬಹಳ ಚಲೋ ಇತ್ತನ, ಅವರೇ ಹೋದ್ರು ನಾ ಹೆಂಗ್ ಉಳಿದೆ. ಹೇ ದೇವ ನನಗೆ ಒಯ್ಬೇಕಾಗಿತ್ತು ಅನ್ನೋದ್ರಾಗ ಬರೋಬ್ಬರಿ ಎಲ್ಲ ಪ್ಲಾನ್ ಮಾಡೋದು. ಸ್ವಾಮಿ ಬಂದ ಸುದ್ದಿ ಹತ್ತು ಬಂದ. ಹರಿ 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 ನಮ್ಮ ಶಿಷ್ಯವಾದ, ಅವ್ರ ಹತ್ರ ನನ್ನ ಮಗ ಹೋದ, ನಮ್ಮ ಶಿಷ್ಯವಾದ, ಅಕ್ಕಿ ಅದ ನನ್ನ ಗಂಡ ಹೋದ, ನಮ್ಮ ಶಿಷ್ಯವಾದ. ಯಪ್ಪ ಹ್ಯಾಂಗಾರ ಮಾಡಿ ಉಳಿಸ್ರಿ, ನಮ್ಮ ಜೀವ ತೋರಿ ಉಳಿಸ್ರಿ ಯಪ್ಪ, ನನ್ನ ಮಗನ ಉಳಿಸ್ರಿ, ನನ್ನ ಗಂಡನ ಉಳಿಸ್ರಿ. ಮಾಡಿದ ಆಟ ಸ್ವಾಮಿಗಳಲ್ಲಿ ಇತ್ತ. ಒಂದು ಗ್ಲಾಸ್ ಹಾಲು ತಗೊಂಬರ್ರಿ ಅಂದ್ರು. ಹಾಲು ತಂದು ಬಳಕ ಸ್ವಾಮಿ ಅವ್ರದ್ದು ಇತ್ತಲ್ಲ ಪಾಕಿಡ್ದ ತೆಗೆದ್ರು, ಒಂದು ಪುಡಿ ತೆಗೆದು ಅದರಾಗ ಹಾಕೋದು, ಅಡಿಗಾಡ್ಸೋದು. ನೋಡ್ರಿ ಒಂದ್ ಜೀವ ರೀ ಹೋಗ್ಯಾದ, ಹೌದಿಲ್ಲ? ಆ ಜೀವ ಹೊಳ್ಳಿ ಬರ್ಬೇಕಂದ್ರೆ ಒಬ್ರು ಜೀವ ಕೊಡ್ಬೇಕು. आता गेले जेव्हा एक गेला ना, आता परमात्मा कसा सोडणार? अरे बाजू काहीतरी पाहिजे ना, द्यायला पाहिजे ना. तुम्ही एक जीव, एक तुम्हाला मुलगा पाहिजे, पती पाहिजे, भाऊ पाहिजे असेल तर म्हणणं कोण ಅಕ್ತಂಗ್ಯಾರು ಬಂದಿದ್ರಿ, ಬೀಗರು ಬಿದ್ದರು ಬಂದಿದ್ರು. ಹೆಣ್ತದ ಸಾಧು ಅಂತ ಇದು ಯಾರು ಕುಡಿತೀರಿ ಅವ್ರು ಸಾಯ್ತೀರಿ, ಹುಡುಗ ಜೀವ ಹಾಕ. ಎಲ್ಲರೂ ಚಂದ ಕಣ್ಣೀರು ಒರೆಸ್ಕೊಂಡ್ರು. ಮುದುಕು ಕೇಳಿದ್ರು,
ಮುತ್ಯ ಅಜ್ಜ ಆಗ್ಯದಲ್ಲ ಮುಗುದು. ಒಂದು ಕಾಲ ಮನ್ಯಾಗ, ಒಂದು ಕಾಲ ಕುಣ್ಯಾಗ. ಅಷ್ಟು ವಯಸ್ಸಾಗ್ಯದ. ಹೆಂಗಾದ್ರೆ ನಿನ್ನ ಮಗ ಉಳಿತಾನ. ಈಗ ತಗೋ. ನಾ ಎಲ್ಲ ತಗೋತಿದ್ದೀನ್ರಿ, ಮಂದಿ ಮೇಲೆ ಬಹಳ ರೊಕ್ಕ ಹಾಕೀನಿ. ನಾ ಸತ್ರ ಹೋಗ್ಬಿಡ್ತ ಪಾರ ಗೊತ್ತಿಲ್ಲ. ಅದು ಯಾರು ತಗೊಳ್ಳೋರು, ಯಾರು ವ್ಯವಹಾರ ಮಾಡೋರು. ಸಾಯವ್ರು ಸತ್ತಾರ್ರಿ, ಇದ್ದವ್ರು ಇರ್ತಾರ್ರಿ. ಆ ಹುಡುಗ ಎಚ್ಚರ ಇದ್ದವ್, ಎಪ್ಪೋ ಅಂದವ. ಎಲ್ಲ ಇವನ್ನ ಎಂತವ್ರು ಎರಡು ಜೀವ ಮಾಡ್ತಾರ. ನನ್ನ ಮಗ ಕಡೆಗೆ ಮುದುಕಿತ್ತು. ಮುದುಕಿ ಯವ್ವ ನೀ ತಗೋರ, ಹೆಂಗಾರ ಮುಗಿದು ಹೋಗ್ಯದ. ಮಕ್ಕಳಾಗ್ಯಾವ, ಮೊಮ್ಮಕ್ಕಳು, ಹೆಣ್ಣು ಮಕ್ಕಳು ಮದುವೆ ಆಗ್ಯದ, ಎಲ್ಲರೂ ಮದುವೆ ಆಗ್ಯದ. ಈಗೇನ್ ನೀ ತಗೋ. ನಾ ಎಲ್ಲ ತಗೋತಿದ್ದೀನ್ರಿ. ಮೊಮ್ಮಕ್ಕಳು ಮಕ್ಕಳು ಎಲ್ಲ ಗಂಡ ಮನೆಯಿಂದ ಬಂದ ನಮ್ಮ ಮನ್ಯಾಗ ಉಳ್ದಾವ. ಅವಕ್ ಬಿಟ್ಟು ನಾ ಯಾಕೆ ಹೋಗಲ್ರಿ? ಆದವ್ರು ಹೋಗ್ಯಾರ, ಹೋಗಲಿ. ಅವ್ನು ಕೇಳಕತ್ತಿದ್ದ, ಸದ್ದಿಲ್ಲ. ಯಪ್ಪ ನಮ್ಮ ಮಗು ಎಷ್ಟು ಜೀವನ ಮಾಡಿದೆ, ಆಕೆನೇ ಹಿಂಗೆ ಅದಾಳ. ಕಡೆಗೆ ಆ ತಂಗಿಯರಿಗೆ ಅಂದ್ರು, ಏ ತಂಗಿ ನೀವರ ತೋರಿ ಅಂದ್ರು. ನಾವು ದೀಪಾವಳಿ ಬಂದೇವ್, ಸಾಯಕ್ ಬಂದೇವಿ. ದೀಪಾವಳಿ ಬಂದೇವ, ಏನು ಸಿಗ್ತಾರ ಬಿಡ್ತಾರ ಸೀದಿ ಕೊಡು, ಸಾಯಕ್ ಬಂದೇವ. ಈಗ ಹೋಗಂದ್ರೆ ಹೀಗೆ ಹೋಗ್ತೇವೆ ಅಂದ್ರು. ಅವ ಯಾಚರಿದ್ದ, ಅಯ್ಯೋ ನಮ್ಮ ಅಕ್ಕ ಹೇಳ್ತೇವ ಅದ, ನಮ್ಮ ತಂಗಿ ಹೇಳ್ತೇವ ಅದ. ಕಡೆಗೆ ಅಕ್ಕಿ ಇದ್ದಲ್ರಿ, ಕಡವು ತಿಂದಕ್ಕಿ. ತಂಗಿ ಮುತ್ತೈದು ಸಾವಲ್ಲ. ನಿನ್ನಂತ ಪುಣ್ಯವಂತರು ಯಾರು ಎಷ್ಟೋ ಮಂದಿ ಬೇಡ್ಕೋತಾರ ಮುತ್ತೈದು ಸಾವು ಸಿಗಲಿ ಅಂತ. ಈಗೇನಪ್ಪ ನಿನ್ನ ಗಂಡ ಅದಾನ, ತಗೊಂಡ್ಕಿಂದ ಹೋಗಿ, ನಿನ್ನ ಗಂಡ ಬದುಕ್ತಾನ, ಮುತ್ತೈದು ಸಾವು ಬರ್ತಾನ ನಿನಗ. ಆಕೆ ಅಂದ್ರಿ, ನಂದು ಇನ್ನೂ ಸಣ್ಣ ವಯಸ್ಸಾದ ರೀ, 25. ನಮ್ಮಪ್ಪ ಅವು ಬಹಳ ಶೌಕರ್ ಅದಾರ. ಇವ ಸತ್ರ ಮತ್ತೊಬ್ಬರಿಗೆ ಮದುವೆ ಮಾಡಿ ಕೊಡ್ತಾರ. ನಾ ಏನು ಹಿಂಗೆ ಇರಂಗಿಲ್ಲ, ಗಂಡಿಲ್ಲ. ಮತ್ತ ಅವನಿಗೆ ಹೆಂಗಾಗಿರ್ಬೇಕ್ರಿ? ಎಚ್ಚರಿ ಅದಾನ, ಶ್ವಾಸ ಆಡೋದು ಹೆಂಗಾಗಿರ್ಬೇಕು? ಅವ ಕುಂತಿದ್ದ. ಕಡೆ ಗುರುಗಳು ಅಂದ್ರು, ಆಯ್ತು ಬಿಡ್ರಿ, ನೀವ್ ಯಾರು ತಗೊಳಂಗಿಲ್ಲ ಅಂದ್ರ ನಮ್ಮ ಶಿಷ್ಯ ಅದಾನ, ನಾ ತಗೋತೀನಿ ಅಂದ. ನಮ್ಮ ಶಿಷ್ಯ ಅದಾನ, ನಾ ತಗೋತೀನಿ. ಯಪ್ಪ ಅದಕ್ಕೆ ರೀ ನೀವು ಪುಣ್ಯವಂತರ ಅನ್ನೋದು ನಿಮಗ. ಯಪ್ಪ ನೀವು ತಗೋರಿ, ಸತ್ರ ದೊಡ್ಡ ಗುಡಿ ಕಟ್ಟಿಸ್ತೇವಿ ನಿಮ್ಗ. आपणगे हाकी आपण विषय घेऊन मेल्यावर आणि मोठं मंदिर बांधू आपल्या समाधीवर. आपण घ्या ಮರ ಹೋಲಿ ನಾಯಿರಿ ನಿಮ್ಮ ಹೆಸರು ಮೇಲೆ ಗುಡಿ ಕಟ್ಟಿಸ್ತೇವೆ, ದಿನ ಪೂಜೆ ಮಾಡ್ತೇವೆ ನಿಮ್ಮ ಸಮಾಧಿ. ಸ್ವಾಮಿ ಅದು ಸಾತ್ವಾಳ ಗುಡಿಯಾರ ಕಟ್ಟಿಸ್ತಾರೆ, ಏನಾರು ಕಟ್ಟಿಸ್ತಾರೆ. ತಗೋತೀನಿ ಅಂದ್ರು. ಬಹಳ ಚಲೋ, ಏನಿಲ್ಲ ಸಕ್ರೆ ಇತ್ತು, ಅದು ವಿಷಯ ಇಲ್ಲ, ಬರೀ ಸಕ್ರೆ ಹಾಕಿದ್ರು. ಸ್ವಾಮಿಗಳ ಘಟ ಘಟ ಕುಡಿದ್ರು. ನೋಡಕತ್ತಾರ ಯಾವ ಸಾಯ್ತಾನೆ. ನಾನು ಸಾಯ್ಲಿಲ್ಲ, ಸೀದಾ ಹೋಗಿ ಏನ್ ಮಾಡ್ದ ಅಂದ್ರೆ ಅವನಿಗೆ ಕಲಿಸಿದ್ದಲ್ಲ ವಿದ್ಯೆ, ಹೋಗಿ ಶ್ವಾಸ ಬಂದಾಗಿತ್ತು, ಅವನ ಹಣಿ ಕೈ ಹೆಚ್ಚಿದ್ರು, ಶ್ವಾಸ ಚಾಲು ಆಯ್ತು. ನೋಡ್ದ ಮುಕ್ಕಿಟ ಎಲ್ಲ ಹರ್ಕೊಂಡ. ಶ್ವಾಸ ಚಾಲು ಮಾಡಿ ಗುರುಗಳು ಮುಂದ್ ನಡೆದ್ರು, ಎಲ್ಲ ಹರ್ಕೊಂಡಕ್ಕಿಂದ ಶಿಷ್ಯ ಬೆನ್ನ ಹತ್ತದ. ಮುಂದೆ ಗುರುಗಳು ಹಿಂದ ಶಿಷ್ಯ. ಏ ನನ್ನ ಮಗ, ನಾ ಎಲ್ಲ ಕೇಳೀನಿ ಅವ್ವ ನಿಂತಂದ, ನಾ ಎಲ್ಲ ನಿಂದ ಕೇಳೀನಿ. ಬಂದಾರಲ್ಲ ಅಗ್ತಗ್ಯಾರ ಮಾಡವ್ರ ಶಿವ ಅಪ್ಪ. ಏ ಮಗ, ಏ ಮಗ ಅಂತ ಬಡ್ಡಿ ಗಿಡ್ಡಿ ಹಾಕಿದಾರ, ಬಡ್ಡಿ ಅಥವಾ ತಿರು ಹಂಗೆ ಮುಂದೆ ನೋಡದ. ಅಕ್ಕಿ ಬಂದಳ್ರಿ, ಕಡುಬು ತಿಂದಕ್ಕಿ. ರೀ ರೀ ನೀವು ಹೋದ್ರ ನಂದಿ ಹೆಂಗ್ರಿ ಮತ್ತೆ ಆಗಲಿ ಹೇಳಿದಾರ, ಈ ಶಾಸ್ತ್ರ ಮತ್ತೊಬ್ಬರಿಗೆ ಮಾಡಿಕೊಡ್ತಾನ ನಮ್ಮ ಅಪ್ಪ ಅಂತ.
ಹೋಗಿ ಮಾಡ್ಕೋ ಹೋಗು ಮತ್ತೊಬ್ಬರಿಗೆ. ಸೀದಾ ಮನೆ ಬಿಟ್ಟು ಮಠಕ್ಕೆ ಹೋಗಿ ಸನ್ಯಾಸ. ಯಾರಿಗ್ಯಾರೂ ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನೆಂಟ ನೀನೇ ಕೂಡದ ಸಂಗಮ ದೇವ. स्वार्थ लागे कराई कोणी कोणावर प्रेम करतो, काही त्यांच्या असतो. ಗಂಡ ಇದ್ರೆ ನಾ ಬದುಕ್ತೀನಿ ಅಂತ ನೀ ಜೀವ ಮಾಡ್ತೀವಿ ಗಂಡಗೆ, ನೀ ಇದ್ರೆ ನಾನು ಹೊಟ್ಟೆ ತುಂಬದ ಅಂತ ಅವ ಜೀವ ಮಾಡ್ತಾನ ಅಷ್ಟೇ. ಯಾರ ಮೇಲೆ ಯಾರು ಜೀವ ಇಲ್ಲ. ತಮ್ಮ ಮ್ಯಾಲ ಬಂತಂದ್ರೆ ಅಕ್ಬರ್ ಒಂದು ಪ್ರಯೋಗ ಮಾಡಿದ್ದಂತ. ಬೀರ್ಬಲ್ ಹೇಳ್ದ, ಏನ್ರಿ ಮಕ್ಕಳ ಸಲುವಾಗಿ ಎಷ್ಟು ಕಷ್ಟ ಬಿಡ್ತಾರೆ, ತಂಪಾಗಿ ಕಷ್ಟ ಬಿಡ್ತಾರೆ ಮಕ್ಕಳ ಸಲುವಾಗಿ, ಮೊಮ್ಮಕ್ಕಳ ಸಲುವಾಗಿ. ಹುಚ್ಚಿ ಹೋಗಂದ. ಅದಂಗ ಅಂದ, ಒಂದು ಮಂಗೆ ತರಿಸಲಿ. ಮಂಗೆಗೆ 2 ಮರಿ ಇದ್ದು, ಸಣ್ಣ ಮರಿ ಇದ್ದು. ತರಿಸಿ ಒಂದು ದೊಡ್ಡ ಹೌದಾಗ ಅದಕ್ಕೆ ಬಿಟ್ಟ, ನೀರು ಬಿಡಕ್ ಚಾಲು ಮಾಡೋದು. ಇರುತ್ತೆ ನೀರು. ಮಳೆಕಾಲ ತಗ ಬಂತು, ತಂಡ ತಗ ಬಂತು, ಮರಿ ಇದ್ವಲ್ಲ ಅದು ತಗೊಂಡು ಬದಲ ಇಟ್ಕೋತು. ಇರ್ತಕ್ಕ ಬಂತು ನೀರ, ತಗೊಂಡು ಇತ್ತಾಗ ಇಟ್ಕೋತು. ಇಲ್ಲಿಗೆ ಬಂತು ನೀರ, ಮರಿ ಅಡ್ಡ ಕೆಳಗೆ ಇಟ್ಕೊಂಡು ಮ್ಯಾಲೆ ನಿಂತು. ತನ್ನ ಜೀವ ಮೇಲೆ ಎಲ್ಲ ಎಲ್ತಕ್ಕ ಬರಂಗಿಲ್ಲ, ಅಲ್ತಕ್ಕ ಮರಿ ಕಾಯ್ತು. ತನ್ನ ಜೀವನೇ ಹೋಗಿತ್ತ, ಮರಿ ಕೆಳಗಿಟ್ಟು ಮ್ಯಾಲೆ ನಿಂತು ಪಟ್ನೆ ನೀರು ಬಿಟ್ರು ಅವ್ರು ಎರಡು ಉಳಿದು. ನೀವು ಹಂಗೆ ಸುಮ್ಮನೆ ಹಾಡ್ಯಾರ, ಯಾರಿಗ್ಯಾರೂ ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ ಅಂತ ಅಂದಾರ ಪುಣ್ಯಾತ್ಮರೇ. ಅದಕ್ಕೆ ಲಕ್ಷ್ಯ ಇಡ್ರಿ, ಜಗತ್ತಿನೊಳಗೆ ಸಂಸಾರ ಮಾಡಕ್ ನಡೀತದ ಅಷ್ಟೇ. ಬಿಡಕ್ಕೂ ಬರಂಗಿಲ್ಲ, ಹಿಡಕ್ಕೂ ಬರಂಗಿಲ್ಲ. ಸಂಸಾರ ಹಿಂಗ ಹಂಗ ಅರ್ಥಕೊಂಡು ಬಿಟ್ಟು ಹೋಗಕ್ಕೂ ಬರಂಗಿಲ್ಲ. ಇವರಿಂದ ನಂಗೇನಂತ ಪೂರ ಹಿಡ್ಕೋ ಬರಂಗಿಲ್ಲ. ಚಿಕ್ಕಟ ಪಟ್ಟಿ ಆಗಿಬೇಡ್ರಿ. ಹೆಣ್ಮಕ್ಳಿಗೆ ಕುಂಕುಮ ಹಚ್ತಾರ, ಗೊತ್ತದಿಲ್ರಿ ನಿಮಗೆ? ಈಗ ಚಿಕ್ಕಟ ಪಟ್ಟಿ ಬಂದ ಹಚ್ತಾರ, ಜಕ್ಕ ಮಾಡ್ತಾರ, ಮತ್ತೆ ಗಾಡಿಗೆ ಓದ್ತ ಭಾಳ ಚಂದ. ಅದ ಅರ್ಥ ಏನು? ಬೇಕಾದ್ರೆ ಹಿಡ್ಕೊಳ್ಳೋದು, ಬೇಡಾದ್ರೆ ಗಾಡಿ ಕೂಡೋದು, ಬೇಕಾದ್ರೆ ಗಂಡ, ಬೇಡಾದ್ರೆ ಮಣ್ಣ. ಇಷ್ಟೇ. ಇದು ಸಂಸಾರದ ರೀ. ಡೈವರ್ಸ್ ಯಾಕೆ ಹಾಕವ ಇರ್ತಕ್ಕ ನಡೀತದ. ಅದಕ್ಕೆ ಮೊದಲು ಕುಂಕುಮಸ್ತರಿಗೆ ಹೋಗಿ ಟಿಕ್ಳಿ ಬಂದವ, ಬೇಕಾದ್ರೆ ಇಟ್ಕೊಂಡು ಬೇಡಾದ್ರೆ ಗಾಡಿಗೆ ಹಚ್ಚರ. ಜಗತ್ತಿನಾಗ ಸಂಸಾರದ ಸ್ವಾರ್ಥ, ಯಾರ ಮೇಲೆ ಯಾರು ಪ್ರೇಮ ಇಲ್ಲ. ನಂದೇನು ಅನುಕೂಲ ಆಗಂಗಿದ್ರೆ ಪ್ರೇಮ. ಅಪ್ಪನ ಕೊಂದವ್ರು ಅದಾರಿಲ್ಲ, ಮಗನ ಕೊಂದವ್ರು ಅದಾರಿಲ್ಲ, ಗಂಡನ ಕೊಂದವ್ರು ಅದಾರಿಲ್ಲ, ಹೆಂಡತಿ ಕೊಂದವ್ರು ಅದಾರಿಲ್ಲ. ಜಗತ್ತಿನ ಯಾಕೆ ಕೊಂದರು? ತನಗೆ ವಿರುದ್ಧ ಆದ್ರೆ ನಾವು ಯಾರಿಗೂ ನೋಡಂಗಿಲ್ಲ. ಜಗತ್ತ ಸ್ವಾರ್ಥದ ಇದು. ಎಲ್ತಕ ನೀ ತರ್ತಿ, ಮರಾಠಿಗೆ ಹೇಳ್ತಾರೆ, ಬಹಳ ಚಂದ ಹೇಳ್ತಾರೆ. ಎಲ್ಲಿ ತಗ ರೊಕ್ಕ ತರ್ತಿ ಅವಾಗ माझे बहीण, माझे दादा, माझ्या काका म्हणते. ज्यावेळी बंद होतो, कोणाच्या नाही. ಎಲ್ಲಿ ತಕ್ಕ ಮನೆ ಶ್ರೀಮಂತ ಮನೆ ಇದ್ರೆ ತವ್ರ ಮನೆ ಅನಿಸ್ತೇವಿ. ಅವೇ ನಿಮಗೆ ಬೇಡಂಗಿದ್ರೆ ಬರ್ತೀರಿ, ಅವ್ರ ಮನೆ ನೋಡಂಗಿಲ್ಲ ನೀವು, ಬಂದ್ರೆ ಮಾತಾಡ್ಸಂಗಿಲ್ಲ ನೀವು. ಶ್ರೀಮಂತರು ರೊಕ್ಕ ಕೊಡಂಗಿದ್ರೆ ಅವ್ರು ನಮ್ಮ ಅಣ್ಣ, ನಮ್ಮ ಕಾಕ, ನಮ್ಮ ತವ್ರ ಮನೆ. ಅವು ದರಿದ್ರ ಆದ್ರು ಅಂದ್ರೆ, ನಮ್ಗೆ ಬೇಡಂಗಾದ್ರು ಅಂದ್ರೆ ನೆನೆಸ್ತೀರಿ. ಜಗತ್ನಾಗ ಇಲ್ರಿ. ಇದು ಸಂಸಾರ ನಿಯಮದ. ಯಾರಿಲ್ಲ. ಅಣ್ಣಗೆ ಬಿಟ್ಟವ್ರು ಅದಾರ, ತಮ್ಮಗೆ ಬಿಟ್ಟವ್ರು ಅದಾರ, ತಂದೆಗೆ ಬಿಟ್ಟವ್ರು ಅದಾರ, ಮಗನಿಗೆ ಬಿಟ್ಟವ್ರು ಅದಾರ. ಜಗತ್ನಾಗ ಎಲ್ಲ ಉದಾಹರಣೆ ನೋಡ್ತೇವಿ. ನಮ್ಮಂತ್ಯಕ್ಕೆ ಟಕ ರೊಕ್ಕಿದ್ರೆ, ಅಧಿಕಾರ ಇದ್ರೆ ನಮ್ಮವರು, ಇಲ್ಲಾಂದ್ರೆ ಯಾರು ನಮ್ಮವ್ರು ಯಾರು ಅಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ತಿಳ್ಕೋಪ, ಯಾವದ್ವಿತ್ತು ಉಪಾರ್ಜನ ಸಕ್ತ ತಾವನ್ ನಿಜ ಪರಿಮೋಹ ಪಶ್ಚಾತ್ ಜರ್ಜರ ಭೂತೆ ದೇಹೆ ವಾರ್ತಾಂ ಪುಚ್ಛತಿ ಕೋಪಿನಗೆ. ಅದ ಎಲ್ಲ ಚಲೋ ಅದಿಗೆ ಗಳಿಸ್ತೀವಿ, ಎಲ್ಲ ಮಾಡ್ತೀವಿ. ಎಲ್ಲಾರು ಜಾ ಮಾಡ್ತಾರೆ. ಹಾಸಿಗೆ ಹಿಡಿ ಒಂದು 4 ದಿನ, 1 ತಿಂಗಳು 2 ತಿಂಗಳು ಹಾಸಿಗೆ ಹಿಡಿ, 1 2 ಅಲ್ಲೇ ಮಾಡು, ಗೊತ್ತಾಕ ಎಷ್ಟು ಜೀವ ಆಗಲ್ಲ.
ಕರೆದ್ರೆ ಬರಂಗಿಲ್ರಿ, ಹಂಗೆ ಹೊಡ್ತದ ಮುದುಕ, ಹಂಗೆ ಹೊಡ್ತದ. ಯಾರೇ ಬದ್ ಹೇಳು, ಯಾಕೋ ನಿಮ್ಮ ಮಾವು ಒದ್ರಕತ್ತ ನೋಡೋ, ಹಂಗೆ ಹೊಡ್ತದ. ಒಳಕ್ಕೆ ದನನ ಯಾರು ಈ ತಂದು ಹಾಕುವಾಗ ಎಷ್ಟು ಪ್ರೀತಿ ಮಾಡ್ತಿದ್ರಿ, ಈಗ ಹೊಳ್ತದ ದನ ಅಂತೀವಿ. ಜಗತ್ತಿನೊಳಗ ನೀವು ಲಕ್ಷ್ಯ ಇಡ್ರಿ, ನೀವು ಚಲೋ ಇರ್ಬೇಕು. ಕೆಟ್ಟವ್ರ ಮೇಲೆ ಪ್ರೀತಿ ಮಾಡೋರು ಪರಮಾತ್ಮ ಮಹಾತ್ಮ ಇಬ್ರೇ ಜಗತ್ತಿನೊಳಗೆ, ಯಾರು ಮಾಡಂಗಿಲ್ಲ. ಸಿದ್ಧಾರೂಢ ಚರಿತ್ರೆದಾಗ ಆ ಮುಸಲ್ಮಾನರಾಗಿ ಮಹಾರೋಗ ಹಾಕದ ಮನೆಯಿಂದ ಹೊರಗೆ ಹಾಕಿಲ್ಲ ಹೊರಗೆ. ಅವನಿಗೆ ದೊಡ್ಡ ಶ್ರೀಮಂತ ಮನುಷ್ಯ, ಮೈಗೆ ಮಹಾರೋಗ ಆಯ್ತು, ಹೊರಗೆ ಹಾಕಿದ್ರು. ಯಾರ ಮನ್ಯಾಗ ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ನೀ ಇದ್ರ ಮನ್ಯಾಗ ಹುಡುಗಿಯರ ಹರಿಯದವ್ರಾಗ್ಯಾರ, ನೀವು ಮಹಾರೋಗ ಆಗ್ಯಾರ, ನೀ ಇದ್ರ ಬೀಗತನ ಬರಂಗಿಲ್ಲ, ಮನೆ ಬಿಟ್ಟು ಹೋಗಿ ಹಾಳಾಗ್ಯಲ್ಲೇ. ಹಿಂಗ್ರಿ ಮಹಾರೋಗ ಇದ್ದವ್ರ ಮನ್ಯಾಗ ಬಿಗ್ತನ ಆಗ್ತಾವ್ರಿ? ಆಗಂಗಿಲ್ಲ. ಹೆಣ್ಮಕ್ಳು ದೊಡ್ಡವಾಗಿ ಕುಂತಾವ್, ನೀವ್ ಮನ್ಯಾಗ ಕುಂತೀರಿ, ಹ್ಯಾಂಗ್ ಅಂತ ನಾಚಿಕೆ ಬರಂಗಿಲ್ಲ. ಎಲ್ಲರೂ ಹೋಗು ಹಾಳಾಗಿ, ನೀ ಹೋದ್ರ ಮಕ್ಕಳು ಮದಿ ಆಗ್ತದ. ಮನೆಯಿಂದ ಹೊರಗೆ ಹೋದತ್ತವ ಮುಸಲ್ಮಾನ್ ಮಾಣುಸ್ ಚರಿತ್ರೆ ಮೇಲೆ ಏನು ಸಿದ್ಧಾರ್ಥ ಚರಿತ್ರೆ ಮೇಲೆ. श्रीमंत माणूस महारोग आल्यावर स्वतः बायको म्हणते आणि मुलं म्हणतात. घरात मुली मोठी झालेली आहे, महारोगीचा मनुष्य घरात आहे म्हणले तर कोणी स्वैरिक येत नाही, निघून जा इथून, हो बिठो. आडव्याग होताने ಶ್ರೀಮಂತ ಸಿದ್ಧಾರೂಢರು ಕಾಲ ಮಾಡಕ್ ಹೋದ ಕಾಲಕ್ಕೆ 25 ಭಕ್ತರ ಕಾಲ ಮಾಡೋ ಟೈಮ್ಗೆ ಅಡವ್ಯಾಗ ಅನ್ನ ಇರ್ಲಕ್ಕ ಅದು ಅನ್ನದ ವಾಸನ ನೋಡಿ ಹೋಗ್ತಾನಲ್ಲಿ. ಯಪ್ಪ ನನಗೆ ಎಲ್ಲರೂ ಹೊರಗೆ ಹಾಕ್ಯಾರಪ್ಪ, ನನಗೆ ಯಾರು ಇಲ್ಲಪ್ಪ, ಮಾಡ್ಕೊಂಡು ಹೆಣ್ತಿಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ, ನನ್ನ ಸಂಪತ್ತಿಗೆ ಮಾಲಕ ಆಗ್ಯಾರ ಸಿದ್ಧಾರೂಢ, ನನ್ನ ಹೊರಗೆ ಹಾಕ್ಯಾರಪ್ಪ ಅಂತ ಅಳ್ಕೋತ ಬರ್ತಾನೆ. ಮಂದೆಲ್ಲ ಕೂತಿರ್ತಾರೆ ಊಟಕ್ಕೆ ಕಾಲ ಮಾಡಿ, ಹೋಗ್ ಮಹಾಪಾಪಿ ಮಾರೋಗಾಗ್ಯದ ಹೋಗು. ಸಿದ್ಧಾರೂಢ ಅಂತ ಇಲ್ಲಪ್ಪ, ಅವನು ಭಕ್ತನೇ, ಅವನು ಭಕ್ತನೇ. ಹೆಣ್ರು ತ್ಯಾಗ ಮಾಡಿದ್ರು, ಮಕ್ಕಳು ತ್ಯಾಗ ಮಾಡಿದ್ರು, ಎಲ್ಲರೂ ಕಳಿಸೋರು. ಸಿದ್ಧಾರೂಢಪ್ಪ ಬಾಬಾ ಬಾ ಬಾ. ಮಹಾತ್ಮ ತನ್ನ ಕೈಯಾಗ ಒಂದು ತುತ್ತು ತಗೊಂಡು ಅವನ ಬಾಯಿಗೆ ಹಾಕ್ತಾರೆ ಸಿದ್ಧಾರೂಢರು. ಹ್ಯಾಂಗ ಉಂಡ ಅನ್ನ ಕೆಳಗೆ ಹಿಡಿತದ ಹಂಗ ಅವನ ಮಾರೋರು ಪೂರ ಹೋಯ್ತು. कसं आहे, ज्या माणूसाला मारोगीला बायको मुलं सगळे रानात पाठवून दिले, पण सिद्धार्थ स्वामी स्वीकार केले आणि त्यांच्या तोंडात स्वयं आपल्या हातातून घालते. ज्यावेळी अन्न त्याच्या पोटात जातो, महारोग संपूर्ण निघून जातो. ಯಾರಾಗಲಿ ನಿಮಗೆ ತ್ರಾಸ ಬಂದ ಕಾಲಕ್ಕೆ ಒಬ್ಬ ಪರಮಾತ್ಮ, ಒಬ್ಬ ಮಹಾತ್ಮ ಸದ್ಗುರು ಅದಾನ. ಜಗತ್ತಿನೊಳಗೆ ನಿಮ್ಗೆ ಯಾರಿಲ್ಲ. ನಿಮಗಿದ್ರೆ ಪ್ರೇಮ್ ಮಾಡ್ತಾರೆ. ನೀ ಆರೋಗ್ಯ ಇರಬೇಕು, ಚಂದ ಇರಬೇಕು, ದಿನ ಗಳಿಸ್ತಿರ್ಬೇಕು. ಕಾಲು ಮುರ್ಕೊಂಡು ಒಂದಕ್ಕೆ ಏಕೆ ಧ್ವನಿ ಮಾಡ್ಕೊತ ಅಲ್ಲೇ ಬಿದ್ದೆ ಅಂದ್ರೆ ದೇವರಿಗೆ ಹೊಡ್ಕೋತಾರೆ, ಎಂದ್ ಹೋಗ್ತದೋ ದೇವ, ಎಂದ್ ಹೋಗ್ತದೋ ದೇವ ಅಂತ. ಅದಕ್ಕೆ ಲಕ್ಷ್ಯ ಇಡ್ರಿ ಪುಣ್ಯಾತ್ಮರೇ. ಈ ಜಗತ್ತಿನ ಜನ ಎಲ್ಲ ನಮ್ಮಿಂದ ಲಾಭ ಆದರೆ ಪ್ರೀತಿ ಮಾಡ್ತಾರೆ, ನಮ್ಮಿಂದ ಹಾನಿ ಆದ್ರಂಕರ ಹೊರಗೆ ಹಾಕ್ತಾರೆ. ನಮಗೆ ಲಾಭ ಇಲ್ಲ ಅಂದ್ರೂ ಕೂಡ ನಮ್ಮನ್ನು ಪ್ರೀತಿ ಮಾಡೋದಿಲ್ಲ ಅಂತ ತಿಳ್ಕೊಂಡು ಯಾರ ನಮ್ಮ ಮ್ಯಾಲ ಪ್ರೀತಿ ಮಾಡ್ತಾರೆ ಅವ್ರ ಪರಮಾತ್ಮ. ಜಗತ್ನಾಗೆ ಎಲ್ಲರಿಗೆ ರೋಗಿ ಎಲ್ಲರಿಗೆ ಅನ್ನ ಕೊಡಕತ್ತ ಪರಮಾತ್ಮ. ಮಹಾತ್ಮ ಎಲ್ಲರಿಗೆ ಅನ್ನ ಕೊಡ್ತಾರೆ, ಪರಮಾತ್ಮ ಎಲ್ಲರಿಗೆ ಅನ್ನ ಕೊಡ್ತಾನೆ. ಅವನ ಚಿಂತೆ ಮಾಡ್ರಿ, ಅವನ ಭಕ್ತಿ ಮಾಡ್ರಿ, ಅವನ ಬೆನ್ನ ಹತ್ತಿರ ನಿಮ್ ಕಲ್ಯಾಣ ಆಗ್ತದೆ ಅಂತ ತಿಳ್ಕೊಂಡು ಶಂಕರ ಭಗವತ್ಪಾದರು ಇವ್ರ ಮ್ಯಾಲ ಭರೋಸೆ ಇಡಬೇಡ್ರಿ. ಇವ್ರ ಮ್ಯಾಲ ಇಟ್ಟು ಭರೋಸ ನಂಬಿಕೆ ಅದ ತೆಗೆದು ಗುರುದೇವತೆಯು ಅನುರಾಗವಿರುವುದು ನಿಜ ಭಕ್ತಿ. ಪರಮಾತ್ಮನಲ್ಲಿ ಗುರುವಿನಲ್ಲಿ ಆ ಭಕ್ತಿ ಇಟ್ರಿ ಅಂದ್ರೆ ನಿಮ್ ಕಲ್ಯಾಣ ಆಗ್ತದೆ ಅಂತ ನಿಜಗುಂಡು ಹೇಳಿದ್ದಾರೆ. ಅಂಥ ಭಕ್ತಿ ಸಿದ್ಧಾರೂಢರು
ನಮ್ಮೆಲ್ಲರಿಗೂ ದಯಪಾಲಿಸಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೇವೆ. ಮುಂದೆ ನಮ್ಮ